ಈ ದಿನ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಮುಂದೆ ಇದು ಪ್ರತಿಭಟನೆ ಅಲ್ಲ, ನಮ್ಮ ಹಕ್ಕೊತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸತತವಾಗಿ 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನ ಕಾಪಾಡಿಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ರಲ್ಲಿ ಅಲ್ಪಸಂಖ್ಯಾತರ ಪಾತ್ರ, ಅಹಿಂದ ವರ್ಗಗಳ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. 45 ವರ್ಷಗಳಿಂದನೂ ಕೂಡ ಮಾನ್ಯ ನಸೀರ್ ಅಹಮದ್ ಸಾಹೇಬರು ಕಾಂಗ್ರೆಸ್ ಪಕ್ಷವನ್ನ NSU ಇಂದ ಹಿಡಿದು ರಾಜ್ಯದ ಎಲ್ಲ ಘಟಕಗಳಲ್ಲೂ ಕೂಡ ಕೆಲಸ ಮಾಡಿ ಪಕ್ಷವನ್ನು ಆಯಾ ಕಾಲಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಉಪಚುನಾವಣೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಯಾವ ಉಪಚುನಾವಣೆ ನಡೆದಿದೆಯೋ ಆ ಉಪಚುನಾವಣೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸುರ್ಜೇವಾಲಾರವರು, ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ಸೇರಿದಂತೆ ಸುರ್ಜೇವಾಲಾ ಸಾಹೇಬರು ಕೂಡ ಒಂದು ಕೋರ್ ಕಮಿಟಿಯನ್ನು ಮಾಡಿದ್ದಾರೆ. ಆ ಕೋರ್ ಕಮಿಟಿಯಲ್ಲಿ ನಸೀರ್ ಅಹಮದ್ ಸಾಹೇಬ್ರವರನ್ನ ಬಾಗಲಕೋಟೆಯ ಚುನಾವಣೆಗೆ ಉಪಚುನಾವಣೆಗೆ ಸತೀಶ್ ಜಾರಕಿಹೊಳಿ ಮತ್ತು ನಸೀರ್ ಅಹಮದ್ ಸಾಹೇಬ್ರವರನ್ನ ಆ ಉಪಚುನಾವಣೆಯ ಕೋರ್ ಕಮಿಟಿಯಲ್ಲಿ ಮಾಡಿ ಆ ಉಪಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಅವರು 5ನೇ ತಾರೀಕು ಮುಖ್ಯಮಂತ್ರಿಗಳ ಜೊತೆ ದಾವಣಗೆರೆಗೆ ಬಂದಾಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ದಯಮಾಡಿ ನೀವು ಬಾಗಲಕೋಟೆಯನ್ನ ನೀವು ಸರಿಪಡಿಸಬೇಕು, ಬಾಗಲಕೋಟೆಯಲ್ಲೇ ನಿಲ್ಲಬೇಕು, ನೀವು ಬಾಗಲಕೋಟೆಯನ್ನು ಬಿಟ್ಟು ಎಲ್ಲೂ ಕೂಡ ಕದಲಬಾರದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇಂಥ ನಿರ್ದೇಶನದ ಮೇಲೆಗೆ ಮಾನ್ಯ ನಸೀರ್ ಅಹಮದ್ ಸಾಹೇಬರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ನಮಗೆ ಸೋಲಾಗೋದಿಲ್ಲ. ಯಾವ ಕಾರಣಕ್ಕಾಗಿ ಇವತ್ತಿ ಗೊಂದಲವನ್ನು ಹುಟ್ಟಾಕಿದಾರೋ ನಮಗೂ ಗೊತ್ತಿಲ್ಲ. ನಮ್ಮ ನಾಯಕರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಾನೆ, ನಾವು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಾನೆ. ವಿನಾಕಾರಣವಾಗಿ ನಸೀರ್ ಅಹಮದ್ ಸಾಹೇಬ್ರವರನ್ನ ಷಡ್ಯಂತ್ರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕಂದ್ರೆ ಅವರು ಪ್ರತಿ ಚುನಾವಣೆಯಲ್ಲೂ ಕೂಡ ತ್ಯಾಗದ ಮನಸ್ಸಿನಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅವರು 2013ರಲ್ಲಿ ನಿಂತಾಗ್ಲೂ ಕೂಡ ಅನೇಕ ತೊಂದರೆಗಳಾಗಿದ್ರು ಕೂಡ ಅವೆಲ್ಲವನ್ನು ಮೆಟ್ಟಿ ನಿಂತು ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂಗೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಿಂತಿರ್ತಕ್ಕಂಥದ್ದು. ಅಹಿಂದ ವರ್ಗವನ್ನ ಸಿದ್ದರಾಮಯ್ಯ ಅವರು ಬರ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಅಹಿಂದ ವರ್ಗವನ್ನ ಎಲ್ಲರನ್ನೂ ಕೂಡ ವಿವಿಧ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಒಂದು ಗೂಡಿಗೆ ಸೇರಿಸಿ ಚುನಾವಣೆ ನಡೆಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ನಸೀರ್ ಅಹಮದ್ ಸಾಹೇಬ್ರವರು.